ಫ್ರೆಂಡ್ಸ್, ಈಗ ಬ್ರೆಡ್ ಪಕೋಡ ಮಾಡೋದು ತೋರಿಸ್ತೀನಿ. ಹೇಗೆ ಮಾಡೋದು ಅಂತ. ಬ್ರೆಡ್ಡು, ಇಲ್ಲಿ ಕಡಲೆ ಹಿಟ್ಟಿಗೆ ಖಾರ ಪುಡಿ, ಒಂದು ಸ್ವಲ್ಪ ಉಪ್ಪು ಮತ್ತು ಸೋಡಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಆಲೂಗಡ್ಡೆ ಪಲ್ಯ. ಬೆಳಗ್ಗೆ ದೋಸೆ ಮಾಡಿದ್ದೆ, ಆಲೂಗಡ್ಡೆ ಪಲ್ಯ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬ್ರೆಡ್ ಪೀಸ್ ತೊಗೊಂಡೆ, ಒಂದು ಬ್ರೆಡ್ ಪೀಸು. ಇದು ಸ್ವಲ್ಪ ನೀರಲ್ಲಿ ಡಿಪ್ ಮಾಡ್ಕೊಳೋಣ. ಸಾಫ್ಟ್ ಆಗುತ್ತೆ ಆವಾಗ. ಅದು ನೀರನ್ನು ಫುಲ್ಲು ಪ್ರೆಸ್ ಮಾಡಿ ನೀರು ತೆಗಿಬೇಕು. ಬ್ರೆಡ್ಡು ಸಾಫ್ಟಾಗಿರುತ್ತೆ. ಈಗ ಅದಕ್ಕೆ ಈ ಮಧ್ಯದಲ್ಲಿ ಸ್ವಲ್ಪ ಆಲೂಗಡ್ಡೆ ಪಲ್ಯ ಹಾಕಿ ಅದು ಉಂಡೆ ಥರ ಕಟ್ಕೋಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸತಿ ಪ್ಲೀಸ್ ಟ್ರೈ ಮಾಡಿ ಹೇಳಿ ಹೇಗಾಗಿದೆ ಅಂತ. ನೋಡಿ, ಅದು ಉಂಡೆ ಥರ ಬರುತ್ತೆ, ಕ್ಲೀನಾಗಿ ಬರುತ್ತೆ. ಸಾಫ್ಟಾಗಿರುತ್ತಲ್ಲ, ಬ್ರೆಡ್ಡು, ಹಾಗಾಗಿ ಅದು ಉಂಡೆ ಆಗಿಬಿಡುತ್ತೆ ಅದ್ರ. ನೋಡಿ, ಈಗ ಅದು ಕಡಲೆ ಹಿಟ್ಟು ಮಿಕ್ಸ್ಚರ್ ಇತ್ತಲ್ಲ, ಅದಕ್ಕೆ ಡಿಪ್ ಮಾಡ್ಕೊತಾ ಇದ್ದೀನಿ. ಡಿಪ್ ಮಾಡಿಕೊಂಡು ಎಣ್ಣೆ ಕಾದಿದೆ, ಹಾಕ್ತಾಯಿದ್ದೀನಿ ಅದಕ್ಕೆ. ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ಚೆನ್ನಾಗಿ ಬಂದಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಹಾಗೆ ಟ್ರೈ ಮಾಡ್ತಾನೆ ವಿಡಿಯೋ ಮಾಡೋಣ ಅಂತೇಳಿ ಮಾಡಿದೆ. ನೋಡಿ, ಇನ್ನೊಂದು ಪೀಸ್ ಇತ್ತು, ಅದರಲ್ಲಿ ಮಾಡಿದೆ. ಒಬ್ಬರು ಅಂತಂದರೆ ಹೊಟ್ಟೆ ಫುಲ್ ಆದಂಗೆ ಆಯ್ತು ನಮಗೆ. ನೋಡಿ, ಅದು ನೀರನ್ನು ಪ್ರೆಸ್ ಮಾಡಿಕೊಂಡು ಈಗ ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯ ಹಾಕ್ಬಿಡೋಣ. ಹಾಕಿ ಕ್ಲೀನಾಗಿ ಬಾಲ್ ಥರ ಕಟ್ಕೊಳೋದು. ನೋಡಿ, ಎಷ್ಟು ಚೆನ್ನಾಗಿ ಉಂಡೆ ಆಗ್ತಿದೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಈವ್ನಿಂಗ್ ಸ್ನ್ಯಾಕ್ಸ್ ಟೈಪ್ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವು. ನೋಡಿ, ಡಿಪ್ ಮಾಡ್ತಾಯಿದ್ದೀನಿ. ಡಿಪ್ ಮಾಡಿ ಅದಕ್ಕೆ ಹಾಕೋದು. ಮತ್ತು ಈ ಕಡಲೆ ಹಿಟ್ಟು ಭಾಳ ಬೇಕಾಗಲ್ಲ, ಒಂದು ಸ್ವಲ್ಪ ಹಿಟ್ಟಲ್ಲೇ ಮಾಡ್ಕೋಬೋದು. ಇದು ಉಳೀತು ಕಡಲೆ ಹಿಟ್ಟು, ಇನ್ನೂ 2 ಪೀಸ್ ಬ್ರೆಡ್ ಇತ್ತು. ಅದನ್ನು ಹೀಗೆ ಕಡಲೆ ಹಿಟ್ಟಿಗೆ ಡಿಪ್ ಮಾಡಿ ಹಾಕ್ತೀನಿ. ನೋಡಿ, ನೆಕ್ಸ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕರೆಕ್ಟ್ 3 ಆಗಿತ್ತು. ಫಸ್ಟ್ ಒಂದು ಮಾಡಿದ್ದೆ, ಟ್ರೈ ಮಾಡಿದೆ. ಆಮೇಲೆ ಇನ್ನೂ 2 ಮಾಡಿದೆ. ಕರೆಕ್ಟ್ ಒಬ್ಬೊಬ್ರಿಗೆ ಒಂದೊಂದು ಕರೆಕ್ಟ್ ಆಯಿತು. ನನಗೊಂದು, ನಮ್ಮ ಮನೆಯವರಿಗೊಂದು, ಜಗನಿಗೊಂದು. ಇದು ನೋಡಿ, ಹೀಗೆ ಬ್ರೆಡ್ ಪೀಸನ್ನು ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಭಾಳ ಟೇಸ್ಟಾಗಿತ್ತು ಫ್ರೆಂಡ್ಸ್. ಚಟ್ಪಟ್ ಅನ್ನಂಗೆ ಮಾಡ್ಕೋಬೋದು. ಹೇಗೆ ನಾವು ಇದು ಆಲೂಗಡ್ಡೆ ಬಜ್ಜಿ ಮತ್ತು ಸೌತೆಕಾಯಿ ಬಜ್ಜಿ ಹೇಗೆ ಮಾಡ್ತೀವಲ್ಲ, ಅದೇ ಥರನೇ ಸೇಮ್. ಚೆನ್ನಾಗಾಗಿತ್ತು. ಬನ್ನಿ, ತಿಂದು ರಿವ್ಯೂ ಹೇಗಿದೆ ಅಂತ ಹೇಳ್ತೀನಿ. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ಬೋಂಡ ಮಾಡಿದ್ದೆ. ಆಲೂಗಡ್ಡೆ ಪಲ್ಯ ಉಳಿದಿತ್ತು, ಏಕೆ ವೇಸ್ಟ್ ಮಾಡೋಣ ಅಂತ ಹೇಳಿ ಬೋಂಡ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಸೈಜ್ ವೈಸು ತುಂಬ ಚೆನ್ನಾಗಿದೆ. ಆಮೇಲೆ 4 ಬ್ರೆಡ್ ಪೀಸ್ ಇದ್ವು. ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಈ ಥರ ಏನಾದರೂ ಟ್ರಿಕ್ ಯೂಸ್ ಮಾಡೋಣ ಅಂತೇಳಿ ಮಾಡಿದೆ. ಎಲ್ಲೋ ನೋಡಿದ್ದೆ, ನಾನು ನೋಡಿದ ನೆನಪಿತ್ತು. ಅದ್ರ ಮಾಡಿದೆ. ಮತ್ತು 1-2 ಪೀಸ್ ಬ್ರೆಡ್ ಉಳಿದಿತ್ತು. ಅದರಿಂದ ಈಗ ಪಕೋಡನೂ ಮಾಡಿದೆ, ಬ್ರೆಡ್ ಪಕೋಡ. ಹೇಗಾಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿದೆ. ಸಮರ್ಥ ಮಲ್ಕೊಂಡಿದ್ದ, ಈಗ ಜಸ್ಟ್ ಎದ್ದಿದ್ದಾನೆ. ನಿದ್ದೆ ಮೂಡಲ್ಲಿದ್ದಾನೆ ಅವನಿನ್ನು. ಅವನು ಎಲ್ಲೂ ಹೋಗ್ತಾ ಇಲ್ಲ ನನಗೆ ಬಿಟ್ಟು, ಹಾಗಾಗಿ ಅವನಿಗೆ ಹಿಡ್ಕೊಂಡೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಹೆಂಗಾಗಿದೆ ನೋಡೋಣ. ಆಯ್ತಾ?
ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಹಾಲು ಎಲ್ಲ ಒಳಗಿದೆ. ಚೆಲ್ಲಕ್ಕೆ ಮನಸ್ಸಾಗಲಿಲ್ಲ, ಉಳಿದಿತ್ತು. ಸ್ವಲ್ಪ ಜಾಸ್ತಿ ಆಗಿತ್ತಲ್ವಾ, ಅದಕ್ಕೆ ಉಳಿದಿತ್ತು. ಹಾಗಾಗಿ ವೇಸ್ಟ್ ಮಾಡಿ ಬೇಡ ಅಂತೇಳಿ ಈ ಟ್ರಿಕ್ನ ಯೂಸ್ ಮಾಡಿದೆ. ಈವ್ನಿಂಗ್ ಸ್ನ್ಯಾಕ್ಸ್ ಆಯಿತು. ಹೊಟ್ಟೆನೂ ಹಸಿತಿತ್ತು, ಏನು ಮಾಡೋಣ ಅಂತೇಳಿ ಯೋಚನೆ ಮಾಡಿದೆ. ಪ್ಲ್ಯಾನ್ ಸಕ್ಸಸ್ ಆಯಿತು. ಚೆನ್ನಾಗಿದೆ. ನೀವು ಟ್ರೈ ಮಾಡಿರಿ. ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ನಾನು ಟ್ರೈ ಮಾಡಿದ್ದೆ ಅಂತ. ನೋಡಿ ಟೇಸ್ಟ್ ಆಗಿದೆ ಅಲ್ಲ, ಸೊ ಅಂತ ಕೇಳ್ತಿದ್ದಾನೆ. ಈಗ ಶಿವರಾತ್ರಿ ಬಂತು. ಶಿವರಾತ್ರಿ ಪ್ರಿಪ್ರೇಷನ್ ಹೇಗಾಗ್ತಾಯಿದೆ ಮತ್ತು ನಮ್ಮ ಮನೇಲೆಲ್ಲ ಆಯಿತು ಮತ್ತು ದಾವಣಗೆರೆಯಲ್ಲೆಲ್ಲ ಹೇಗೆ ನಡೀತಿದೆ ಅಂತ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಬರುತ್ತೆ ನೋಡಿ. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ. ನೋಡಿ ಅಮ್ಮ ಅಂತ ಕೇಳ್ತಿದ್ದಾನೆ. ಇಷ್ಟ ಆಯಿತು ಎಲ್ಲರಿಗೂ. ನಮ್ಮ ಮನೆಯವರು ಬಂದಿದ್ದಾರೆ, ಅವರು ಆವಾಗಲೇ ತಿಂದು ಹೇಳಿದರು ಚೆನ್ನಾಗಾಗಿದೆ ನೋಡು ಅಂತ. ಅವರು ಬರ್ರಿ ಅಂದರೆ ಅವರು ಹೊರಗಡೆ ಅಲ್ಲಿ ಫೋನಲ್ಲಿ ಮಾತಾಡ್ತಿದ್ದಾರೆ. ಸೊ ನಾನೇ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ. ಸೂಪರ್ ಆಗಿದೆ ಫ್ರೆಂಡ್ಸ್. ಟ್ರೈ ಮಾಡಿ, ಡೆಫಿನೆಟ್ಲಿ ಟ್ರೈ ಮಾಡಿ, ಆಗ ನನಗೆ ಹೇಳಿ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಚೆನ್ನಾಗಿದೆ. ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಏನು ಕಡಲೆ ಹಿಟ್ಟು, ಖಾರದ ಪುಡಿ, ಉಪ್ಪು, ಸೋಡಾ ಪುಡಿ ಅಷ್ಟೇ. ಆಮೇಲೆ ಬ್ರೆಡ್. ಇದು ಆಲೂಗಡ್ಡೆ ಪಲ್ಯ, ಸೇಮ್ ಪಲ್ಯ ಹೆಂಗೆ ಮಾಡ್ಕೊಳೋದು ಆ ಥರನೇ ಮಾಡ್ಕೊಳೋದು. ನಾನು ಉಳಿದಿತ್ತು ಅಂತ ಹಾಕಿದೆ, ನೀವು ಪಲ್ಯ ಮಾಡಿಕೊಂಡು ಹಾಕ್ಕೋಬೋದು, ಚೆನ್ನಾಗಿ ಅನಿಸುತ್ತೆ. ನೋಡಿ ಎಷ್ಟು ಟೆಕ್ಸ್ಚರು ಎಷ್ಟು ಚೆನ್ನಾಗಿ ಬಂದಿದೆ. 3 ಲೇಯರ್ಸ್ ಟೈಪು, ತುಂಬ ಚೆನ್ನಾಗಿದೆ. ಸೇಮ್ ವಡಾಪಾವ್ ತಿಂದಂಗೆ ಅನ್ನಿಸ್ತಿದೆ. ವಡಾಪಾವ್ ಫೀಲ್ ಆಗ್ತಾಯಿದೆ. ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಡೆಫಿನೆಟ್ಲಿ ಟ್ರೈ ಮಾಡಿ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬಾಯ್.